ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದರೆ ತುಂಬ ಜನ ಖುಷಿ. ಅದರಲ್ಲೂ ಈ ರಾಜಕಾರಣಿಗಳು, ಸಿನಿಮಾ ಸೆಲೆಬ್ರಿಟಿಗಳು ತಮ್ಮ ಹುಟ್ಟಿದ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸ್ಕೊಳ್ತಾರೆ. ನಾವು ಮಾಧ್ಯಮಗಳಲ್ಲೂ ಅದನ್ನು ನೋಡ್ತೀವಿ. ಹುಟ್ಟಿದ ದಿನ ಅನ್ನೋದನ್ನು ನಾವು ಹುಟ್ಟಿದ ಹಬ್ಬವನ್ನಾಗಿ ಬದಲಾಯಿಸ್ಕೊಂಡಿದ್ದೀವಿ. ಅಭಿಮಾನಿಗಳಿಗಾಗಿ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ತೀವಿ ಅಂತ ಸುಮಾರು ಜನ ಹೇಳ್ತಾರೆ. ನಮಗೇನು ಆಸಕ್ತಿ ಇಲ್ಲ, ಅಭಿಮಾನಿಗಳಿಗೋಸ್ಕರ ಅಂತ. ಅದು ಜಾರಿಕೆಯ ಉತ್ತರ. ಒಮ್ಮೆ ಕರ್ನಾಟಕದ ಒಬ್ಬ ಪ್ರಸಿದ್ಧ ರಾಜಕಾರಣಿ ಹುಟ್ಟಿದ ಹಬ್ಬ ಇತ್ತು. ಅವರ ಶುಭವನ್ನು ಕೋರಕ್ಕೆ ಅದೇ ಪಕ್ಷದ ಒಬ್ಬ ಕಿರಿಯ ಕಾರ್ಯಕರ್ತ ಹೋಗಿ ಬಂದಿದ್ರು. ನಾನು ಅವ್ರನ್ನ ಕೇಳಿದೆ, ನಿಮ್ಮ ಸಾಹೇಬರು ಒಳ್ಳೆ ದೃಷ್ಟಿ ನಿಮ್ಮ ಮೇಲೆ ಇರಲಿ ಅಂತ ಅವರಿಗೆ ಶುಭಾಶಯ ಕೋರ್ ಬಂದ್ರ ಅಂತ. ಅದಕ್ಕೆ ಅವ್ರು ಹೇಳಿದ್ರೆ, ಒಳ್ಳೆ ದೃಷ್ಟಿಯಲ್ಲ, ವಕ್ರದೃಷ್ಟಿ ಬೀಳಬಾರ್ದು ಅಂತ ಹೋಗಿದ್ದೆ ಅಂತ. ಹೆಚ್ಚು ಜನ ಅಭಿಮಾನಿ ಇದ್ದರಷ್ಟೇ ಹೆಚ್ಚು ಪ್ರಸಿದ್ಧರು ಅನ್ನೋ ಭಾವನೆ. ಅಭಿನಂದಿಸುವವರ ಸಂಖ್ಯೆ ಕಡಿಮೆ ಆದರೆ ಜನಪ್ರಿಯತೆ ಕಡಿಮೆಯಾದಂತೆ. ಕೇವಲ ಪ್ರಸಿದ್ಧ ವ್ಯಕ್ತಿಗಳು ಮಾತ್ರ ಅಲ್ಲದೆ ಜನಸಾಮಾನ್ಯರು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾರೆ. ಸಣ್ಣ ಮಕ್ಕಳ ಜನ್ಮದಿನದಂದು ಕೇಕ್ ಕತ್ತರಿಸೋದು, ಊಟಕ್ಕೆ ಹೊರಗಡೆ ಹೋಗೋದು ಸರ್ವೇ ಸಾಮಾನ್ಯ. ಮತ್ತು ದೊಡ್ಡ ದೊಡ್ಡ ಹಿರಿಯರು, ದೊಡ್ಡ ದೊಡ್ಡ ಸಾಹಿತಿಗಳು ಅವ್ರುಗಳು ಅವ್ರು ಹುಟ್ಟಿದ ಹಬ್ಬದ ದಿವಸ ಅವ್ರಿಗೇನೊಂದು ಅಭಿನಂದನಾ ಸಮಾರಂಭನ ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಾರೆ. ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಆಚರಿಸೋದಕ್ಕೂ ನಾವು ಹುಟ್ಟಿದ ಹಬ್ಬಗಳನ್ನು ಆಚರಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾವೇ ಆಚರಿಸ್ಕೊಳ್ಳೋದಕ್ಕೂ ಬೇರೆಯವರು ಆಚರಿಸೋದಕ್ಕೂ ವ್ಯತ್ಯಾಸ ಇದೆ. ರಾಮ ಮತ್ತು ಕೃಷ್ಣರು ಧರ್ಮಾಧಾರಿತ ಜೀವನವನ್ನು ನಡೆಸಿ ಅವರು ದೇಹ ತ್ಯಾಗದ ನಂತರ ಉಳಿದವರು ಅವರ ಹುಟ್ಟಿದ ಜನ್ಮದಿನವನ್ನು, ಹುಟ್ಟಿದ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಈಗ ನಾವು ಬದುಕಿರುವಾಗಲೇ ನಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ತೀವಿ. ಹುಟ್ಟಿದ ಹಬ್ಬದಂದು ಆತ್ಮೀಯರು ಕರೆ ಮಾಡಿ ಶುಭ ಕೋರಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಹುಟ್ಟಿದ ಹಬ್ಬದಿಂದ ನನಗೇನು ಬಯ್ಯೋ ಹಾಗಿಲ್ಲ, ಏನು ಹೇಳೋ ಹಾಗಿಲ್ಲ ಅನ್ನೋ ಪಟ್ಟಿ ಕೊಡೋರು ಕೂಡ ನಮ್ಮಲ್ಲಿದ್ದಾರೆ. ಹುಟ್ಟಿದ ದಿನದಂದು ಕಚೇರಿಯಲ್ಲಿ ಯಾರಾದರೂ ಚಾಕ್ಲೇಟೋ ಹೂವೋ ತಂದು ಕೊಟ್ಟರೆ, ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ. ಅದೇ ಯಾರು ಶುಭಾಶಯವನ್ನೇ ಕೋರದೇ ಇದ್ದರೆ ವ್ಯತಿರಿಕ್ತ ಪರಿಣಾಮ, ಮಾನಸಿಕ ಏರಿಳಿತಗಳು. ಈ ರೀತಿಯ ಮಾನಸಿಕ ಏರಿಳಿತಗಳು ಯಾಕಾಗುತ್ತೆ? ರಮಣ ಮಹರ್ಷಿಗಳ ಬಳಿ ಒಬ್ಬರು ಕೇಳ್ತಾರೆ, ನೀವ್ಯಾಕೆ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ಳಲ್ಲ ಅಂತ. ಅದಕ್ಕೆ ರಮಣರು ಜನ್ಮದಿನವನ್ನು ಆಚರಿಸುವ ಮೊದಲು ಜನ್ಮ ಯಾರಿಗಾಯಿತು ಅನ್ನೋದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ರಮಣರ ಮಾತು ಅತ್ಯಂತ ಮೇಲ್ಮಟ್ಟದ್ದು, ಎಲ್ಲರೂ ಯೋಚಿಸಬೇಕಾದದ್ದು ಆ ದೃಷ್ಟಿಯಿಂದಲೇ. ಆದರೆ ಒಂದು ಹೆಜ್ಜೆ ಕೆಳಗೆ ಬಂದು ನೋಡೋಣ. ಮನಸ್ಸು ಮತ್ತು ಚಿತ್ತದ ದೃಷ್ಟಿಯಿಂದ ಇದನ್ನು ನೋಡಬೇಕು. ನಮ್ಮ ಜನ್ಮದಿನದಂದು ಯಾರಾದರೂ ಶುಭಾಶಯ ಕೋರಿದಾಗ, ಉಡುಗೊರೆಯನ್ನು ತಂದು ಕೊಟ್ಟಾಗ ನಮ್ಮ ದೇಹ ಇಂದ್ರಿಯಗಳಿಂದ ಕೂಡಿದ ಈ ನಾನು ಅನ್ನೋ ಅಹಂಕಾರಕ್ಕೆ ಸಂತೋಷವಾಗುತ್ತೆ. ಒಂದು ವೇಳೆ ಯಾರೂ ಶುಭಾಶಯ ಹೇಳದೇ ಇದ್ದರೆ, ವಿಶ್ ಮಾಡದೇ ಇದ್ದರೆ ಅಹಂಕಾರಕ್ಕೆ ಪೆಟ್ಟು ಬಿದ್ದು ಸಿಟ್ಟು, ಖಿನ್ನತೆ, ನಿರಾಸೆ ಎಲ್ಲ ಹುಟ್ಟುತ್ತೆ. ಒಬ್ಬ ವ್ಯಕ್ತಿಯ ಸಂತೋಷ ಅಥವಾ ದುಃಖ ಇನ್ನೊಬ್ಬರು ಹೇಳುವ ವಿಷಸ್ಗಳಿಂದ, ಶುಭಾಶಯಗಳ ಮೇಲೆ ನಡೀತಿದೆ, ಅವಲಂಬಿತವಾಗಿದೆ ಅಂತಾದರೆ ಆತನಿಗಿಂತ ದೌರ್ಭಾಗ್ಯವಂತ ಇನ್ನೊಬ್ಬ ಇದಾನ? ನನ್ನೊಂದಿಗೆ ಜನರು ಮಾತಾಡಲಿ, ನನ್ನನ್ನು ಜನ ಮಾತಾಡಿಸ್ದೇ ಇರಲಿ, ಹೊಗಳಲಿ, ಅವಮಾನ ಮಾಡಲಿ, ನನ್ನ ಮನಸ್ಸು ನನ್ನ ಕೈಯಲ್ಲೇ ಇರುತ್ತೆ ಎನ್ನೋ ಅರಿವು ಪ್ರತಿಯೊಬ್ಬನಲ್ಲೂ ಉಂಟಾಗಬೇಕು. ಆಗ ಮಾತ್ರ ಮನುಷ್ಯನಿಗೆ ದುಃಖ ಮುಕ್ತ ಜೀವನ ನಡೆಸೋದು ಸಾಧ್ಯ. ಇದೇ ಸ್ಥಿತಪ್ರಜ್ಞತೆ. ಒಮ್ಮೆ ಜಗ್ಗಿ ವಾಸುದೇವ್, ಈಗೇನು ಸದ್ಗುರು ಅಂತ ತುಂಬ ಫೇಮಸ್ ಆಗಿದ್ದಾರೆ, ಅವರನ್ನು ಒಬ್ಬ ಸಂದರ್ಶಕ ಕೇಳ್ತಾನೆ, ನಿಮಗೆ ಸಿಟ್ಟು ತರಿಸ್ಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಸದ್ಗುರು ಹೇಳ್ತಾರೆ, ನನ್ನ ಸಿಟ್ಟನ್ನು ನಾನು ಬೇರೆಯವರ ಕೈಗೆ ಕೊಟ್ಟಿಲ್ಲ, ನಾನು ಹೇಗಿರಬೇಕೆಂದು ನಾನು ನಿರ್ಧರಿಸ್ತೀನಿ, ನಾನು ಹೇಗಿರಬೇಕು ಅಂತ ನಾನು ನಿರ್ಧರಿಸ್ತೀನಿ. ಈ ಸದ್ಗುರು ನೀಡಿದ ಈ ಉತ್ತರ ಏನಿದೆ, ಇದು ನಮ್ಮೆಲ್ಲರ ಉತ್ತರ ಆಗಬೇಕು. ನಮಸ್ಕಾರ.